ಒಂದು ಪೌಷ್ಟಿಕ ಆಹಾರಗಳಾಗಲಿ ಸುವಾಸನೆ ಭರಿತವಾದ ಹೂಗಳನ್ನಾಗಲಿ ನಾವು ಇವತ್ತು ಮಕ್ಕಳಿಗೆ ತಿಳಿಸ್ಕೊಳ್ತಾ ಈ ಒಂದು ಹೊಲಕ್ಕೆ ಬಂದಿದ್ದೀವಿ. ತನ್ನ ಒಂದು ಪರಿಚಯ ನಮಗೆ ಇರೋದ್ರಿಂದ ಈ ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿದ್ದೀರಿ. ನಮ್ಮ ಎಲ್ಲ ಶಾಲೆಯ ಮುಖ್ಯ ಗುರುಗಳ ಪರವಾಗಿ, ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ತಮಗೆ ಸ್ವಲ್ಪ ಗಟ್ಟಿ 3 ತಿಂಗಳಿಗೆ ಹೂ ಬಿಡುತ್ತೆ. ಈಗ ಇದು ಹಚ್ಚಿ ಇದು 5 ತಿಂಗಳು ಬೆಳೆಯುತ್ತೆ. ಇದು 5 ತಿಂಗಳದಾರೆ. ಪ್ರತಿ 5 ತಿಂಗಳಿಗೊಮ್ಮೆ ತೆಗಿತೀವಿ. ಇದು ಸದಿ ಹೊಡಿದ್ರೆ ಗೊಬ್ಬರ ಹಾಕೋದು, ಎಣ್ಣೆ ಹೊಡ್ಕೋತಾವೆ, ಅಂದ್ರೆ ಇದು ಕಂಟಿನ್ಯೂ ಹಂಗೆ ಮತ್ತೆ 3 ವರ್ಷ ಇರ್ತದೆ. ಹೂವೆಲ್ಲ ಆಗ್ತದೆ. ಎಷ್ಟು ಸಾರಿ ಹೂ ಕೇಳ್ತೀವಿ? ದಿನ ಕಡಿದು ದಿನ ಡೈಲಿ 10 ಕೆಜಿ ಕಡಿತೀವಿ. ಅಂದ್ರೆ ಸೀಸನ್ ಅಂತ ಏನಾರ ಇರ್ತದೆ? ಸೀಸನ್ ಏನು ಎಲ್ಲ ಸೀಸನ್ದಾನು ಮಾಡ್ಬೋದು. ಲಾಭದಾಯಕ ಅದನ್ರಿ? ಹಾಂ, ಲಾಭ ಅದ. ದಿನ 10 ಕೆಜಿ ರೈತರಿಗೆ ಅನುಕೂಲ ಅದ. ಹಾಂ, ಅನುಕೂಲ ಅದ. ದಿನ 10 ಕೆಜಿ ಏನು ಗೊಬ್ಬರ ಹಾಕ್ತೀರಿ? ಇದು DAP, MOP, ಯೂರಿಯಾ, ಪೊಟ್ಯಾಷಿಯಂ, ತಿಪ್ಪಿ ಗೊಬ್ಬರ, ಇದು ಗೊಬ್ಬರ ಎರೆಹುಳ ಗೊಬ್ಬರ, ತಿಪ್ಪಿ ಗೊಬ್ಬರ ಎರೆ ಗೊಬ್ಬರನು ಹಾಕ್ತೀವಿ. ಒಟ್ಟು ಯಾವುದೇ ಒಂದು ಗೊಬ್ಬರ ಇರಲಿ ಬೆಳಿತದ. ಹಾಂ, ಬೆಳೀತದೆ. ಹೂವು ಎಷ್ಟು ಚಂದ ಬೇಕೋ ಅಷ್ಟು ನಮ್ಗೆ ಲಾಭ ಇದೆ. ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಎಣ್ಣೆ ನೀರು ಹೆಂಗೆ ಬಿಡ್ತೀರಿ ಬೆಳಗ್ಗೆ ಸಾಯಂಕಾಲ? ಡ್ರಿಪ್ ನೀರು ಬಿಡ್ತೀವಿ. ಡ್ರಿಪ್ ಮುಖಾಂತರ ನೀರು ಬರ್ತದೆ. ನಿಮಗೆ ಇದರಿಂದ ಅನುಕೂಲ ಆಗಿದೆ. ಹನಿ ನೀರಾವರಿ ಪದ್ಧತಿ. ಇದು ನೋಡ್ರಿ, ಇದು ಹನಿ ನೀರಾವರಿ ಪದ್ಧತಿ. ನಾವು ಹನಿ ನೀರಾವರಿ ಪದ್ಧತಿ ಅಂತ ಕರಿತೀವಿ. ಇದ್ರ ಮೂಲಕ ಏನಪ್ಪಾ ಅಂದ್ರೆ ಈ ಹೂವಿನ ಗಿಡಗಳಿಗೆಲ್ಲ ನೀರು ಹೋಗ್ತದೆ. ನಾವು 3 ವರ್ಷ ನಮ್ಮ ಟೈಟ್ ಹಾಕೋದು. 5 ತಿಂಗಳು ಬೆಳೆಯೋದು ನಮ್ಮ ಟೈಟ್. 5 ತಿಂಗಳಿಗೆ ಇಷ್ಟ ಆಗಿದೆ ಅಂದ್ರೆ ಮತ್ತೆ ದೊಡ್ಡ ಆಗ್ತಾರೆ. ಗೊಬ್ಬರ ಹಾಕ್ದಂಗೆ ಅದ ಇದು. 3-4 ವರ್ಷ ಇರ್ತದೆ. ನಾವೇನು ವ್ಯವಸ್ಥೆ ಮಾಡ್ತೀವಿ 5 ತಿಂಗಳು. ಧನ್ಯವಾದಗಳು ರೀ ತಮಗೆ. ನಮಸ್ಕಾರ. ನಿಮ್ಮೂರಿದೆ ರೀ ಪಾಳ? ಪಾಳನ.